ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಪ್ರಸ್ತುತಿ. ನೋಂದಣಿ ಮಹಾಪರಿವೀಕ್ಷಕರು ಮತ್ತು ಮುದ್ರಾಂಕಗಳ ಆಯುಕ್ತರು ಬೆಂಗಳೂರು ರವರ ಮಾರ್ಗದರ್ಶನದೊಂದಿಗೆ ಇಲಾಖೆಯ ಅಧಿಕೃತ ಜಾಲತಾಣ ಪರಿಚಯಿಸುವ ವಿಡಿಯೋ ತುಣುಕಿಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ನಮ್ಮ ಇಲಾಖೆಯು ಒಂದು ಅಧಿಕೃತ ಜಾಲತಾಣವನ್ನ ಹೊಂದಿದೆ. ಈ ಜಾಲತಾಣದ ಮೂಲಕ ನಾಗರಿಕರು ಇಲಾಖೆಯ ಕುರಿತಾದ ಸಮಗ್ರ ಮಾಹಿತಿಯನ್ನ ಪಡೆಯಬಹುದಾಗಿರುತ್ತೆ. ಹಾಗಾದ್ರೆ ಇಲಾಖೆಯ ಅಧಿಕೃತ ಜಾಲತಾಣದಲ್ಲಿರುವ ವಿಶೇಷತೆಗಳನ್ನು ನಿಮಗೆ ಈ ವಿಡಿಯೋ ತುಣುಕಿನಲ್ಲಿ ಪರಿಚಯಿಸುವ ಪ್ರಯತ್ನ ಮಾಡುತ್ತಿದ್ದೇವೆ. ಅಂತರ್ಜಾಲ ಸಂಪರ್ಕವಿರುವ ಯಾವುದಾದರೂ ಗಣಕಯಂತ್ರ ಅಥವಾ ಮೊಬೈಲ್ ಮೂಲಕವಾಗಿ ಯಾವುದಾದರೂ ಬ್ರೌಸರ್ ಮೂಲಕವಾಗಿ https://igr.karnataka.gov.in ಈ URL ನ ಬಳಕೆ ಮಾಡಿಕೊಂಡು ಜಾಲತಾಣವನ್ನ ಪ್ರವೇಶಿಸಬೇಕು. ಈಗ ನೀವು ಜಾಲತಾಣದ ಮುಖಪಟವನ್ನ ಗಮನಿಸುತ್ತಿದ್ದೀರಿ. ಜಾಲತಾಣವು ಭಾರತ ಸರ್ಕಾರದ ಸರ್ಕಾರಿ ಜಾಲತಾಣದ ಮಾರ್ಗಸೂಚಿ, ವಿಕಲಚೇತನ ಸ್ನೇಹಿ ಮಾರ್ಗಸೂಚಿ ಮತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಶಿಫಾರಸುಗಳನ್ನು ಅಳವಡಿಸಿಕೊಂಡು ಜಾಲತಾಣವನ್ನ ಸೃಜಿಸಲಾಗಿದೆ ಮತ್ತು ನಿರ್ವಹಣೆ ಮಾಡಲಾಗುತ್ತಿದೆ. ಜಾಲತಾಣದ ಮುಖಪಟವು ಮೊದಲಿಗೆ ಕನ್ನಡ ಭಾಷೆಯಲ್ಲೇ ತೆರೆದುಕೊಳ್ಳುತ್ತೆ. ಆ ನಂತರ ಅವಶ್ಯವಿದ್ದಲ್ಲಿ ಮಾತ್ರ ನೀವು ಆಂಗ್ಲ ಭಾಷೆಯನ್ನ ಆಯ್ಕೆ ಮಾಡಿಕೊಳ್ಳಬಹುದು. ನೀವು ಪರದೆಯಲ್ಲಿ ಗಮನಿಸುತ್ತಿದ್ದೀರಿ, ಇಂಗ್ಲಿಷ್ ಎಂಬ ಟ್ಯಾಬ್ ಕಾಣಿಸ್ತಾ ಇದೆ. ಕ್ಲಿಕ್ ಮಾಡಿದರೆ ನಿಮಗೆ ಪೂರ್ಣವಾಗಿ ಜಾಲತಾಣ ಆಂಗ್ಲ ಭಾಷೆಯಲ್ಲಿ ಗೋಚರವಾಗುತ್ತೆ. ಬಹಳ ಮುಖ್ಯವಾಗಿ ಜಾಲತಾಣದ ಮುಖಪುಟದ ಮೊದಲ ಟ್ಯಾಬ್ನಲ್ಲಿ RTI ಸಂಬಂಧಿತ ಮಾಹಿತಿಯ ಲಭ್ಯವಿದೆ. ಈ ವಿಭಾಗದಲ್ಲಿ ರಾಜ್ಯದ ಎಲ್ಲ ಉಪನೋಂದಣಿ ಮತ್ತು ಜಿಲ್ಲಾ ನೋಂದಣಾಧಿಕಾರಿಗಳ ಕಚೇರಿಯ RTI 41A ಮತ್ತು 41B ಗಳ ಮಾಹಿತಿ ಲಭ್ಯವಿದೆ. ಹಾಗೂ ಆನ್ಲೈನ್ ಮೂಲಕ RTI ಅರ್ಜಿ ಸಲ್ಲಿಸುವ ವ್ಯವಸ್ಥೆಗೆ ನೇರ ಸಂಪರ್ಕವನ್ನು ಸಹ ಕಲ್ಪಿಸಲಾಗಿದೆ. ಉದಾಹರಣೆಗೆ ನಾನು ಮಾಹಿತಿ ಹಕ್ಕು ಟ್ಯಾಬ್ನ ಕೆಳಭಾಗದಲ್ಲಿರುವ ಯಾದಗಿರಿ ಜಿಲ್ಲೆಯನ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಯಾದಗಿರಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಇರತಕ್ಕಂತಹ ಜಿಲ್ಲಾ ನೋಂದಣಾಧಿಕಾರಿ ಕಚೇರಿ ಮತ್ತು ಉಪನೋಂದಣಾಧಿಕಾರಿ ಕಚೇರಿಗಳ ವಿವರ ನಿಮಗೆ ಕಾಣಿಸ್ತಾ ಇದೆ. ಪಕ್ಕದಲ್ಲಿ ಇರುವ ಮಾಹಿತಿ ಹಕ್ಕು ಕಾಯ್ದೆ 41A ಮತ್ತು ಮಾಹಿತಿ ಹಕ್ಕು ಕಾಯ್ದೆ 41B ಯ ಕೆಳಭಾಗದಲ್ಲಿರುವ ವೀಕ್ಷಿಸಿ ಬಟನ್ ಅನ್ನ ಕ್ಲಿಕ್ ಮಾಡಿದಾಗ ನಿಮಗೆ ಆ ಜಿಲ್ಲಾ ನೋಂದಣಾಧಿಕಾರಿಗಳ ಕಚೇರಿಯ 41A ಮತ್ತು 41B ನಿಮಗೆ ಲಭ್ಯ ಆಗ್ತಾ ಹೋಗುತ್ತೆ. ಟೆಂಡರ್ಗಳು ಟ್ಯಾಬ್ ಅನ್ನ ಕ್ಲಿಕ್ ಮಾಡಿದಾಗ ನಿಮಗೆ ಇಲಾಖೆಯಿಂದ ಹೊರಡಿಸಲಾದ ಟೆಂಡರ್ಗಳ ವಿವರ ನಿಮಗೆ ಸಿಗ್ತಾ ಹೋಗುತ್ತೆ. ವೀಕ್ಷಿಸಿ ಬಟನ್ ಅನ್ನ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಟೆಂಡರ್ನ ಸಂಪೂರ್ಣ ಮಾಹಿತಿಯನ್ನ ಪಡೆಯಬಹುದು. ಮತ್ತೊಂದು ಟ್ಯಾಬ್ ನಿಮಗೆ ಕಾಣಿಸ್ತಾ ಇದೆ, ಮಾರ್ಗಸೂಚಿ ದರ ಟ್ಯಾಬ್. ಈ ಟ್ಯಾಬ್ನಲ್ಲಿ ರಾಜ್ಯದ ಎಲ್ಲಾ ಉಪನೋಂದಣಾಧಿಕಾರಿಗಳ ಕಚೇರಿ ವ್ಯಾಪ್ತಿಯ ಪ್ರಸ್ತುತ ಮಾರ್ಗಸೂಚಿ ಮೌಲ್ಯವನ್ನ ತಿಳಿಯಬಹುದಾಗಿರುತ್ತೆ. ಇಲಾಖೆಗೆ ಸಂಬಂಧಿಸಿದ ವಿಡಿಯೋ ತುಣುಕುಗಳನ್ನ ವಿಡಿಯೋ ಗ್ಯಾಲರಿ ವಿಭಾಗದಲ್ಲಿ ಗಮನಿಸಬಹುದಾಗುತ್ತೆ. ನೀವು ಗಮನಿಸುತ್ತಿದ್ದೀರಿ, K2 ಚಲನ್ಗೆ ಸಂಬಂಧಪಟ್ಟಂತೆ, ಕಾವೇರಿ ಆನ್ಲೈನ್ ಸರ್ವಿಸ್ಗೆ ಸಂಬಂಧಪಟ್ಟಂತೆ, ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ತುಣುಕುಗಳನ್ನ ನೀವು ಈ ವಿಡಿಯೋ ಗ್ಯಾಲರಿ ವಿಭಾಗದಲ್ಲಿ ಗಮನಿಸಬಹುದು. ಮತ್ತೊಂದು ಪ್ರಮುಖ ಕೊಂಡಿಗಳು ವಿಭಾಗ. ಈ ವಿಭಾಗದಲ್ಲಿ ಇಲಾಖೆಯೊಂದಿಗೆ ಸಂಪರ್ಕ ಹೊಂದಿರುವ ಇತರೆ ಇಲಾಖೆಗಳ ಜಾಲತಾಣಗಳಿಗೂ ಈ ಜಾಲತಾಣದಿಂದಲೇ ಸಂಪರ್ಕ ಕಲ್ಪಿಸಲಾಗಿದೆ. ಉದಾಹರಣೆಗೆ ಖಜಾನೆ 2, ಭೂ ದಾಖಲೆಗಳು, ಈ ಸ್ವತ್ತು, UPOR ಜಾಲತಾಣಗಳಿಗೆ ನೇರವಾಗಿ ಕೊಂಡಿಯನ್ನ ಇಲ್ಲಿ ನೀಡಲಾಗಿದೆ. ಈ ಕೊಂಡಿ ಮೂಲಕ ನೀವು ಆ ಜಾಲತಾಣಗಳನ್ನ ಸಂಪರ್ಕಿಸಬಹುದು. ಇಲಾಖೆಗೆ ಸಂಬಂಧಿಸಿದಂತೆ ನಾಗರಿಕರು ಕೇಳಲಾಗುವ ಪ್ರಶ್ನೆಗಳನ್ನ ಕ್ರೋಢೀಕರಿಸಿ ಪುನರಾವರ್ತಿತ ಪ್ರಶ್ನೆಗಳು ಎಂಬ ವಿಭಾಗದಲ್ಲಿ ಪ್ರಶ್ನೆಗಳಿಗೆ ಉತ್ತರಗಳನ್ನ ನೀಡಲಾಗಿದೆ. ಈ ಉತ್ತರಗಳನ್ನ ನಾಗರಿಕರು ಪಡೆದುಕೊಳ್ಳಬಹುದಾಗಿರುತ್ತೆ. ಮತ್ತೊಂದು ಕೊಂಡಿ ಸಂಪರ್ಕಿಸಿ ವಿಭಾಗದಲ್ಲಿ ಇಲಾಖೆಗೆ ಸಂಬಂಧಿಸಿದ ಸಚಿವರು, ಸಚಿವಾಲಯ, ಕೇಂದ್ರ ಕಚೇರಿ, ಜಿಲ್ಲಾ ನೋಂದಣಾಧಿಕಾರಿಗಳ ಕಚೇರಿ, ಉಪನೋಂದಣಾಧಿಕಾರಿಗಳ ಕಚೇರಿ ವಿಳಾಸ, ದೂರವಾಣಿ ಸಂಖ್ಯೆ, ಇಮೇಲ್ ವಿಳಾಸಗಳನ್ನು ಸಹ ನೀಡಲಾಗಿದೆ. ನೀವು ಗಮನಿಸ್ತಾ ಇದ್ದೀರಿ, ನಾನು ಉಪನೋಂದಣಾಧಿಕಾರಿಗಳ ವಿಭಾಗವನ್ನ ಕ್ಲಿಕ್ ಮಾಡಿದಾಗ ಉಪನೋಂದಣಾಧಿಕಾರಿಗಳ ಕಚೇರಿಯ ಹೆಸರು ಮತ್ತು ಅಲ್ಲಿನ ಉಪನೋಂದಣಾಧಿಕಾರಿಯ ಹೆಸರು ಮತ್ತು ವಿಳಾಸ, ದೂರವಾಣಿ ಸಂಖ್ಯೆ, ಇಮೇಲ್ ವಿಳಾಸಗಳನ್ನ ನೀವು ಗಮನಿಸುತ್ತಿದ್ದೀರಿ. ನಂತರ ಇಲಾಖೆಗೆ ಸಂಬಂಧಿಸಿದ ಇತ್ತೀಚಿನ ಮಾಹಿತಿಯನ್ನು ಮುಖಪುಟದ ಮಧ್ಯಭಾಗದಲ್ಲಿ ಸ್ಕ್ರೋಲ್ ಮಾಡಲಾಗ್ತಾ ಇದೆ. ಇದರಿಂದ ಇಲಾಖೆಗೆ ಸಂಬಂಧಿಸಿದ ಇತ್ತೀಚಿನ ಮಾಹಿತಿ ನಿಮಗೆ ಲಭ್ಯವಾಗುತ್ತೆ. ನಂತರ ಮುಖಪುಟದ ಕೆಳಭಾಗದಲ್ಲಿ ಪರಿಚಯ, ಸೇವೆಗಳು ಮತ್ತು ಯೋಜನೆಗಳು, ಆನ್ಲೈನ್ ಸೇವೆಗಳು, ಇಲಾಖಾ ದಾಖಲೆಗಳು ಎಂಬ 4 ವರ್ಗಗಳಲ್ಲಿ ಮಾಹಿತಿಯನ್ನ ನಾಗರಿಕರಿಗೆ ನೀಡಲಾಗ್ತಿದೆ. ಪ್ರಮುಖವಾಗಿ ತಾಂತ್ರಿಕ ಜಾಲತಾಣಗಳು, ಕನ್ನಡ ಸಂಬಂಧಿತ ಜಾಲತಾಣಗಳು, ಆಯೋಗಗಳು, ನ್ಯಾಯಾಲಯಗಳು, ಡೌನ್ಲೋಡ್ಗಳು, ಪ್ರವಾಸಿ ತಾಣಗಳು, ಸಾರ್ವತ್ರಿಕ ರಜೆಗಳು, ಸರ್ಕಾರದ ಸಂಪರ್ಕ ಕೈಪಿಡಿ, ಮಹತ್ವದ ಜಾಲತಾಣಗಳು, ಆಡಳಿತ ಜಾಲತಾಣ, ಈ ಸೇವೆಗಳು, ಸಾಮಾನ್ಯ ಅಂಕಿಅಂಶ, ಮುಕ್ತ ದತ್ತಾಂಶ, ಸರ್ಕಾರದ ಆಪ್ಗಳು, ಕೇಂದ್ರ ಸರ್ಕಾರದ ಜಾಲತಾಣಗಳು ನೇರವಾಗಿ ಲಿಂಕ್ ನೀಡಲಾಗಿದೆ. ಒಟ್ಟಾರೆ ಜಾಲತಾಣವು ಸಮಗ್ರವಾದ ಇಲಾಖಾ ಮಾಹಿತಿಯನ್ನ ನಾಗರಿಕರಿಗೆ ನೀಡಬೇಕೆಂಬ ಉದ್ದೇಶದಿಂದ ಸೃಜನೆ ಮಾಡಲಾಗಿದೆ.
ನೀವೆಲ್ಲರೂ ಈ ಜಾಲತಾಣವನ್ನ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂಬುದೇ ಇಲಾಖೆಯ ಆಶಯವಾಗಿರುತ್ತದೆ. ಎಲ್ಲರಿಗೂ ನಮಸ್ಕಾರಗಳು.